ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಗಂಜಿ ಉಪ್ಪಿನಕಾಯಿ ಹೇಗೆ ಮಾಡಿವೆ ಗೆಳೆತನ. ತುಪ್ಪಕ್ಕೆ ಬಿದ್ದ ಹೋಳಿಗೆ ಗೀಗ ಬೇಕು ಮಾವಿನ ರಸಾಯನ. ಹುಬ್ಬಳ್ಳಿ ರೊಟ್ಟಿ ಕಾಳು ಇಂದೋನೆ ಗಟ್ಟಿಯಾಳು. ಮಂಡ್ಯದ ಮುದ್ದೆ ಬಾಡು ಉಂಡು ನೀನಿದ್ದೆ ಮಾಡು. ಅಂಕೋಲ ಕೋಳಿ ಸಾರು ಮೂಗಲ್ಲು ನೀರು ಜೋರು. ಕುಂದಾಪುರ ಕಾಣೆ ಮೀನು ಇನ್ನೆಲ್ಲೂ ಕಾಣೆ ನೀನು. ಹಂಚಿ ಉಂಡರೆ ಅಧಿಕವಾಗುವ ಸರಳ ಸ್ನೇಹದ ವಿರಳ ರುಚಿದು ಜನುಮವೇ. ಈ ಜಗವಿದೆ ಓಹೋ ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಜನರು ಬಿಡುವಿನಲ್ಲಿ ತೆರೆವ ಬುದ್ಧಿಯೇ ಬಲು ರುಚಿ. ಬೆರಳು ಚೀಪಿ ಉಂಡ ಮನಕ್ಕೆ ಬದುಕಿನಲ್ಲಿಯೂ ಅಭಿರುಚಿ. ಮಾವಿನಕಾಯಿ ಚಿತ್ರಾನ್ನ ಮೈಸೂರಲ್ಲಿ ತಿಂದೋನ್ ಜಾಣ. ಮನೆಗೆಷ್ಟೇ ನೆಂಟ್ರು ಬರ್ಲಿ ಮಲ್ನಾಡಲ್ ತಾಜಾ ತಂಬ್ಳಿ. ದಾವಣಗೆರೆ ಬೆಣ್ಣೆ ದೋಸೆ ಈರೂರಲ್ಲಿ ತಿನ್ನೋ ಆಸೆ. ಬಟ್ಟೆಗಾರ್ ಬಿರಿಯಾನಿಗೆ ಬಾಬಾರೋ ಬೆಳಗಾವಿಗೆ. ಗೋಲೆಯ ಮುಂದೆ ಉರಿವ ಅಮ್ಮನ ಮಮತೆಯಿಂದಲೇ ಕಲಿತ ಫಲರಿದು ಜನುಮವೇ ದೊರಕಿದೆ ರುಚಿ ಸವಿಯಲು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಕುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾದೆಯೋ ನಮ್ಮೊಳಗೆ. ಇಲ್ಲೇ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಕುಡಿಯೊಳಗೆ. Thank you.
ಬಯಕೆಯ ಮಾಲೆ ಮಧುರಾಗ ಮೂಡಿದ ಮೇಲೆ ನೂರಾರು ಬಯಕೆಯ ಮಾಲೆ ಹೃದಯವು ಹರಿದಿದೆ ಈ ಜೀವ ತೋರುತ್ತಿದೆ ಸಂಚಾರಿಯಾರೆ ನೀನು ನಾ ಉಳಿವೆನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆನಂದವೇನು ಮರೆಯಲಾಗದ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು. ನಮ್ಮ ಬಾಲ್ಯಶ್ರೀಯಾದಂಥ ಬಸವರಾಜ ಮಾಸ್ಟರ್ ಈ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಮೊದಲಿಗೆ ನಾವು ಸ್ನೇಹ ಸಮ್ಮೇಳನ ಮಾಡಬೇಕಂತಂದ್ರೆ ನಮ್ಮನ್ನೆಲ್ಲರೂ ಇದುವರೆಗೂ ಈ ಒಂದು ಹಾಲ್ನಲ್ಲಿ 3 ಸ್ನೇಹ ಸಮ್ಮೇಳನ ಮಾಡಲಾಗಿದೆ. ಇವು 3 ಸ್ನೇಹ ಸಮ್ಮೇಳನ ಪೂರಾ ಉಚಿತ. ನಮಗೆ ಒಂದು ಪೈಸೆ ನಾವು ಇದು ಕೊಟ್ಟಿಲ್ಲ. ಅದು ಯಾಕಂದ್ರೆ ಅವ ವರ್ತಕ ಸಂಘದ ಅಧ್ಯಕ್ಷ ಆಗಿರೋದ್ರಿಂದ ಇದೆಲ್ಲ ಮಂಡನೆ ಪದ್ಧತಿ ನಮ್ಮ ಗೆಳೆಯರಿಗೆ ನಾನೇನು ಕಳಿಸಿದ್ದು ಇದು ಫ್ರೀ ಅಂತಂದು ಮೊದಲೇ ಘೋಷಣೆ ಮಾಡೋಣ. ಈಗ ಅಲ್ಲ, ಇನ್ನು ಮುಂದೆ ಎಷ್ಟು ದಿನ ಮಾಡಿದ್ರು ಫ್ರೀನೇ ಇರುತ್ತೆ. ಈ ಥರ ಇಸ್ರೋ ಮಗನ್ ಮಾಡಿದ್ದವ ಎಲ್ಲ ಬಿಡಿಲ್ಲ. ಈ ಥರ ಇಸ್ರೋ ಮಗನ್ ಮಾಡಿದ್ದ ಎಲ್ಲ ಫೇಲ್ ಮಾಡಿದ್ವಿ. ಹೇಳಿದ್ನಲ್ಲ ಫ್ರೀ ಅಂತ. ಓಕೆ, ಸನ್ಮಾನ ಮಾಡಿ. ಎಸ್, ಇನ್ನೊಂದು ದೊಡ್ಡ ಮಾತು. ಅನಿಸಿಕೆಗಳನ್ನು ಎಲ್ಲರೂ ನಾವು ತಪ್ಪಿಸ್ಕೊಂಡಿದ್ದೀವಿ. ಏನಪ್ಪ ಅಂತಂದ್ರೆ ನಾವು ನಮ್ಮ ಹೈಸ್ಕೂಲ್ ಡೇಸ್ನಾಗ ಎಲ್ಲರೂ ಒಂದೊಂದು ಸೈಕಲ್ ಇತ್ತು. ಸೈಕಲ್ ಅಂದ್ರೆ ಹೆಂಗಿತ್ತು ಅಂದ್ರೆ ಈಗ 350 cc ಬುಲೆಟ್ ರೂಪಾಯಿ ಇಲ್ಲ. ಅದು ಆ್ಯಕ್ಚುಲಿ 20 ಟರ್ಕ್ ಕೊಡ್ತಿದ್ದೆ ಅನ್ನೋದು ಅವಾಗ. ಅದು ಸೈಕಲ್ ನಾವು ಸೈಕಲ್ ತೊಗೊಂಡು ಅಲ್ಲಿ ಹೆಳಕೇರಿ ನೋಡಿ ಹೊಂಟು ಅಂದ್ರೆ PSI ಗೌಡಪ್ಪ ಹಚ್ಚಿದ್ ನೋಡ. ಅವ ತನ್ನ ಬುಲೆಟ್ ಕರಿವಿ ನೋಡ್ತಿದ್ದ ಯಾರ್ಲಿ ಅವರು ಅಂತಂದು. ಅದೊಂದು ನೆನಪಾಗೈತೆ ನಮಗೆ. ಆ್ಯಕ್ಚುಲಿ ಭಾಳ ಭಾರಿ ಉತ್ಸಾಹದ ಜೀವನ ಅದು. ಈಗ ಕರೆಯನ್ನ ರಾಯಲ್ ಎನ್ಫೀಲ್ಡ್ ಹತ್ತಿರ ಆ ಮಜಾ ಬರ್ಬೋದು. ಆನಂತರ ಒಂದು ಹೆಂಗಿತ್ತಪ್ಪ ಅಂತಂದ್ರೆ ಹೈಸ್ಕೂಲ್ ದೂರ ಇರೋದ್ರಿಂದ ಹೆಚ್ಚಾಗಿ ಎಲ್ಲರೂ ನಮ್ಮ ಡಬ್ಬಿ ಕ್ಯಾರಿ ಮಾಡ್ತಿದ್ವಲ್ಲ. ತಿಪ್ಪಣ್ಣ ಅಲ್ಲೇ KB ಹಿಂದ್ಗಡೆ ಇದು ಇನ್ನು IB ಹಿಂದ್ಗಡೆ ತೋಟ ಮಾಡಿದ್ದ. ಅಲ್ಲೆಲ್ಲರೂ ಉಳ್ಕೊತಿದ್ವಿಲ್ಲ. ನಾವು ತಂದಿದ್ದು ಊಟ ಅವ್ನು ಕೊಟ್ಟು ಅವೇನು ತತ್ತಿದ್ದು ನಮ್ಮ ಮನೆಯಿಂದ ಉಳಿಪಲ್ಲು ರೊಟ್ಟಿ ಸಾರು ತಿಂದಿದ್ದು ಇದುವರೆಗೆ ನೆನಪಾಗ್ತದೆ. ಆಮೇಲೆ ಅದನ್ನು ಭಾಳ ಸಲ ಡಾಕ್ಟರ್ ಹಳ್ಳಿ ಇರ್ಬೋದು, ಸೋಣಿಗಿಂದ ಬರ್ತಿದ್ರು, ಪಕ್ಕ ಲಂಚ್ ಬಾಕ್ಸ್ ಇರ್ತಿತ್ತು. ನಾವು ಭಾಳ ಸಲ ಕೂಡಿ ಊಟ ಮಾಡಿದ್ದು ನೆನಪು. ಅದಕ್ಕೆ ಆಗಲಿ ಒಂದು ಸ್ವಲ್ಪ ಮಿಸ್ ಮಾಡಿಕೊಂಡೆ. ಇನ್ನೂ ಹೇಳ್ಬೇಕಂದ್ರೆ ಭಾಳ ಅದಾವೆ. ಇಲ್ಲಿ ಟೈಮ್ ಇಲ್ಲ. ಒಂದು ಯಜಮಾನ್ ಕುಂತಾರೆ ಅದಕ್ಕೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಮ್ಮೂರ ಮಂದಾರ ನಮ್ಮೂರೇ ಮಂದಾರ
ಕಣ್ಣಲ್ಲೇ ಕರೆದು ಗೊಂಗನ ಸಾಸೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಬಳೆದು ಕಣ್ಣು ಬಂದ ಬೆಳೆದು ಸಮೂಹ ಸಂಬಂಧ ಬಿಡಿದೆ ಕಣ್ಣಲ್ಲೇ ಕರೆದು ಗೊಂಗನ ಸಾಸೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಅನುರಾಗ ಹೊಳೆದು ಅನುಬಂಧ ಬೆಳೆದು ಸಮೂಹ ಸಂಬಂಧ ಬಿಡಿದೆ ಮೋದದ ಪ್ರೇಮದ ಸೊಗಸಾದ ಕಾರಂಜಿಗಿರಿ ಸೊಗಸಾದ ಕಾರಂಜಿಗಿರಿ ನಮ್ಮೂರ ಹುಯ್ಯೇ ನನ್ನೊಲುಮೆ ಬಾಳಲುವೆ ಒಡನಾಡ ಮೊರೆದು ಒಡನಾಡಿ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ ತೋರಿ ಹಿತವಾದ ಮಾರುಯ ಬಿಂದೆ ಒಡನಾಡ ಮೊರೆದು ಒಡನಾಡಿ ಮೆರೆದು ಒಡನಾಡಿ ಬಾಂಧವ್ಯ ಕಂಡೆ जब शाम ढले आना जब दिन चले आना जब शाम ढले आना संकेत मिलन का भूल न जाना मेरा प्यार बिसराना जब दिन चले आना जब शाम ढले आना ನನ್ನ ದೋಸ್ತ ಆತ್ಮೀಯ ದೋಸ್ತರ ಯಶಸ್ಸಲ್ಲಿ ಬ್ರ್ಯಾಂಚ್ನಲ್ಲಿ ಎಚ್ ಪಾಟೀಲ್ ಮುಂಜಾನಿಂದ ನಿನ್ನ ಪದ ಕಾಯಿಲೆ ಕಟ್ಟಿರಲ್ಲ ಮಾರಾಯ पल उदगरे बुहारूंगा तेरी रात निहारूंगा मैं पल उदगरे बुहारूंगा तेरी रात निहारूंगा मेरी प्रीत का काजल तुम अपने जब शाम ढले
जहाँ पहली बार मिले थे हम जिस जगह से चले थे हम जहाँ पहली बार मिले थे हम जिस जगह से चले थे हम नदिया के किनारे आज उसी कमला के तले जब जब शाम ಭಕ್ತಿ ಪರವಶರಾಗಿ ಹಾಡುವಂಥ ಹಾಡು ನಮ್ಮ ಮಕ್ಕಳಂತೂ ಪ್ರತಿ ಶನಿವಾರಕ್ಕೊಮ್ಮೆ ಹೇಳಿಸ್ತಿರ್ತೀನಿ ನಾನು. ನಮ್ಮ ಮಾಸ್ಪಿಟಿ ಎಕ್ಸಸೈಸ್ ಅನ್ನು ಮಾಡಿಸೋ ಮುಂದೆ ಬಹಳ ಮಕ್ಕಳು ಭಕ್ತಿ ಪರವಶರಾಗಿ ಹಾಡ್ತಿರ್ತಾರೆ. ಅದನ್ನು ನಾವು ನೀವೆಲ್ಲರೂ ಕೂಡಿ ಹಾಡೋಣ ಅಂತ ಹೇಳಿ ಈ ಒಂದು ಹಾಡನ್ನು ಪ್ರಾರಂಭ ಮಾಡ್ತೀವಿ. ಹನುಮ ನಿನಗಾಗಿ ಜನುಮ ಅನುದಿನ ಆರಾಧಿಸುವೆ, ಭಕ್ತಿಯಿಂದ ಭಜಿಸುವೆ, ಮನಸ್ಸಿನಿಂದ ಪೂಜಿಸುವೆ, ಭಕ್ತಿಯಿಂದ ಭಜಿಸುವೆ, ಮನಸ್ಸಿನಿಂದ ಪೂಜಿಸುವೆ. ಹನುಮ ನಿನಗಾಗಿ ಜನುಮ ಅನುದಿನ ಆರಾಧಿಸುವೆ, ಭಕ್ತಿಯಿಂದ ಭಜಿಸುವೆ, ಮುಕ್ತಿಯಿಂದ ಮನಸುವೆ. ಜಯ ರಾಮ್ ಜಯ ಜಯ ರಾಮ್ ಜಯ ರಾಮ್ ಸೀತಾರಾಮ್, ಜಯ ರಾಮ್ ಜಯ ಜಯ ರಾಮ್ ಜಯ ರಾಮ್ ಸೀತಾರಾಮ್, ಸೀತಾರಾಮ್ ಜಯ ರಾಮ್ ಜಯ ರಾಮ್ ಸೀತಾರಾಮ್, ಸೀತಾರಾಮ್ ಜಯ ರಾಮ್ ಜಯ ರಾಮ್ ಸೀತಾರಾಮ್. ಹನುಮಾನಿನಗಾಗಿ ಜನುಮ ಅನುದಿನ ಆರಾಧಿಸುವೆ, ಭಕ್ತಿಯಿಂದ ಭಜಿಸುವೆ, ಮನಸ್ಸಿನಿಂದ ಪೂಜಿಸುವೆ, ಭಕ್ತಿಯಿಂದ ಭಜಿಸುವೆ, ಮನಸ್ಸಿನಿಂದ ಪೂಜಿಸುವೆ. ನಿನ್ನ ನಾಮ ಸ್ಮರಣೆಯಿಂದ ಆಯಿತು ಮನಸ್ಸಿಗೆ ಆನಂದ, ನಿನ್ನ ನಾಮ ಸ್ಮರಣೆಯಿಂದ ಆಯಿತು ಮನಸ್ಸಿಗೆ ಆನಂದ. ನಿನ್ನ ಕರುಣೆ ಇರಲಿ ಬಾಳಿಗೆ ಬೆಳಕು ಬರಲಿ, ನಿನ್ನ ಕರುಣೆ ಇರಲಿ ಬಾಳಿಗೆ ಬೆಳಕು ಬರಲಿ. ಹನುಮಾನಿನಗಾಗಿ ಜನುಮ ಅನುದಿನ ಆರಾಧಿಸುವೆ, ಭಕ್ತಿಯಿಂದ ಭಜಿಸುವೆ, ಮನಸ್ಸಿನಿಂದ ಪೂಜಿಸುವೆ, ಭಕ್ತಿಯಿಂದ ಭಜಿಸುವೆ, ಮನಸ್ಸಿನಿಂದ ಪೂಜಿಸುವೆ. ಶನಿಯ ಕಾಟಕ್ಕೆ ಸುಸ್ತಾದೆ ಮೊರೆಯ ಕೇಳು ನೀ ತಂದೆ, ಶನಿಯ ಕಾಟಕ್ಕೆ ಸುಸ್ತಾದೆ ಮೊರೆಯ ಕೇಳು ನೀ ತಂದೆ. ನಿನ್ನ ಬಳಿಗೆ ನಾ ಬಂದೆ ಮುಕ್ತಿಯ ನೀಡು ನೀ ತಂದೆ, ನಿನ್ನ ಬಳಿಗೆ ನಾ ಬಂದೆ ಮುಕ್ತಿಯ ನೀಡು ನೀ ತಂದೆ. ಹನುಮಾನಿನಗಾಗಿ ಜನುಮ ಅನುದಿನ ಆರಾಧಿಸುವೆ, ಭಕ್ತಿಯಿಂದ ಭಜಿಸುವೆ, ಮನಸ್ಸಿನಿಂದ ಪೂಜಿಸುವೆ. ಈ ಹಾಡನ್ನ ಫಾಸ್ಟ್ ಹೇಳ್ತೀನಿ, ನೀವು ಚಪ್ಪಾಳೆ ಹಾಕುವಂತ ಹೇಳ್ಬೇಕು. ಹನುಮಾನಿನಗಾಗಿ ಜನುಮ ಅನುದಿನ ಆರಾಧಿಸುವೆ, ಭಕ್ತಿಯಿಂದ ಭಜಿಸುವೆ, ಮನಸ್ಸಿನಿಂದ ಪೂಜಿಸುವೆ, ಭಕ್ತಿಯಿಂದ ಭಜಿಸುವೆ, ಮನಸ್ಸಿನಿಂದ ಪೂಜಿಸುವೆ. ಹನುಮಾನಿನಗಾಗಿ ಜನುಮ ಅನುದಿನ ಆರಾಧಿಸುವೆ, ಭಕ್ತಿಯಿಂದ ಭಜಿಸುವೆ, ಮನಸ್ಸಿನಿಂದ ಪೂಜಿಸುವೆ, ಭಕ್ತಿಯಿಂದ ಭಜಿಸುವೆ, ಮನಸ್ಸಿನಿಂದ ಪೂಜಿಸುವೆ, ಭಕ್ತಿಯಿಂದ ಭಜಿಸುವೆ, ಮನಸ್ಸಿನಿಂದ ಪೂಜಿಸುವೆ. Thank you very much. Oh
ಏರುತ್ತಿರುವ ಹರುಷದಂತೆ ಆರುತ್ತಿರುವ ದೀಪವು ತೀರುತ್ತಿರುವ ಹರುಷದಂತೆ ಆರುತ್ತಿರುವ ದೀಪವು ಮಿರಿ ಮುರಿದು ಕೊರಗು ಸರಿದು ಕೊನೆಯಾಯಿತು ಶಾಪವು ಎಂದು ಕಾಣದಂತ ಕನಸು ಬಂದು ಮನವದಾಗಿತು ಜೀವ ಭಾವ ಕಾವು ನಿಂತು ಬೆಳಗು ಕಲ್ಲು ಮುಳ್ಳಿಗೂ ಜೀವ ಭಾವ ಕಾವು ನಿಂತು ಬೆಳಗು ಕಲ್ಲು ಮುಳ್ಳಿಗೂ ಕವಿತೆ ಬೆಳದಿ ಕಂಪು ತಂತು ಅಲ್ಲಿ ಎಲ್ಲಿಗೂ ಎಂದು ಕಾಣದಂತ ಕನಸು ಬಂದು ಮನವದಾಗಿತು ಬಂದು ಮನವದಾಗಿತು ಬಂದು ಅವನಂತೆ ನಡೆಯುವುದು ಆ ದೇವರ ಹಾಡಿದು ನಮ್ಮಂತೆ ಎಂದು ಇರಲು ಇರಲಿ ಅಳುವಿರಲಿ ಅವನಂತೆ ನಡೆಯುವುದು
ಮತ್ತೆ ಒಂದು ಚೇರಿಂದ ತೆಗೀರಿ ಮತ್ತೆ ಏನ್ರಿ ಬೇಗ ಬೇಗ ಹೋಗ್ಬೇಕು. ಸಂಬಳ ಸ್ವಲ್ಪ ದೂರ ಇಡ್ರಿ.
सोना कितना सोना है सोने जैसा तेरा मन सुन से सुन क्या कहती है दीवानी दिल की धड़कन दीवानी ना शर्म दिल में ಎಲ್ಲರೂ ಪಾಸ್ ಆಗಿ ಹೋಗ್ಬೇಕು. ಇದು ಸರಾನಿ ಖುಷಿಯ ಮನವೆಲ್ಲವಾಗಿದೆ तुमने मजा दीवाना किया इस कदर दीवाना किया इस कदर रगों में मोहब्बत का एहसास जरा भरो हम तुम पे भरते हैं थोड़ी सी फिक्र करो सोना ये बदले नहीं जीवा मौका मिलेगा हम बता दे तुम कितना प्यार करते हैं सनम तू है पागल तू है जोकर तू है दिल मर्जा तेरा यारा राजा हिंदुस्तानी बहुत सजा के रखना मेहंदी लगा के रखना
ವೆರಿ ನೈಸ್. ಈ ಒಂದು ಮ್ಯೂಸಿಕಲ್ ಚೇರ್ನಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಮಾತ್ರ ಅಂತ ಹೇಳಿದರು ನಮ್ಮ ಹಳ್ಯಾಳವರು ಈ ಒಂದು ಆಯೋಜನೆಯನ್ನು ಮಾಡಿದ್ದಾರೆ. ಪ್ರಥಮ ಸ್ಥಾನವನ್ನ ಬಂದಿರ್ತಕ್ಕಂಥವರು ಪ್ಲೀಸ್ ವೆಲ್ಕಮ್ ಟು ಸ್ಟೇಜ್. ಯಾರಾದರೂ ಬನ್ನಿ ಪ್ಲೀಸ್. ಒಂದನೇ ಸ್ಥಾನ ಹಾಗೂ ದ್ವಿತೀಯ ಸ್ಥಾನ ಉಳಿದಂಥವರು ಭಾಗವಹಿಸಿದವರು ಎಲ್ಲರಿಗೂ ಸಹಿತ ಸಮಾಧಾನಕರ ಬಹುಮಾನಗಳು ಅದಾವು. ಈ ಒಂದು ಮ್ಯೂಸಿಕಲ್ ಚೇರ್ ಸಂಗೀತದೊಂದಿಗೆ ಕುರ್ಚಿಯನ್ನ ಗಟ್ಟಿಯಾಗಿ ಹಿಡಿಯುವ ಒಂದು ತಂತ್ರ ಹೆಣ್ಮಕ್ಳ ಕೈಯೊಳಗ ಈ ತಂತ್ರ ನನಗೆ ಬಹಳಷ್ಟು ಅದರೊಳಗೆ ತನ್ನ ಹೆಸರು ವಾಡಿ ಹಾಂಗೆಲ್ ಅವರು ಆ ಕುರ್ಚಿ ಬಿಟ್ಟ ಹೋಗ್ಲಿಲ್ಲ ಅವರು ಎಲ್ಲಿ ಹೋಗ್ತಾರೆ ಕುರ್ಚಿ ಅವ್ರ ಕಡೆ ಹೋಗ್ತಿರ್ತಾರೆ. ಇಲ್ಲಿ ಹೋಯ್ತದ ಹಂಗಲ್ ಅವ್ರ ಅಲ್ಲಿಂದ ಕಾಣ್ತದವ್ರು ಹಂಗಲ್ ಅವರು. ಓಕೆ, ಈ ಒಂದು ಥರ್ಡ್ ಪ್ಲೇಸ್ ಬಂದಿದ್ದಾರೆ. ಬಟ್ ಅವ್ರಿಗೆ ಪ್ರೈಸ್ ಅನ್ನ ತಗೊಂಡ್ ಬಂದಿಲ್ಲ ಅಂತ ಹೇಳಿದ್ರು. ಇರಲಿ, ಅವ್ರು ಹೇಳೋದು ವಾದ ಏನಂತ ಹೇಳಿದ್ರೆ ಥರ್ಡ್ ಕ್ಲಾಸ್ ನಮ್ಮ ಬ್ಯಾಚ್ನಲ್ಲಿ ಯಾರು ಬಂದಿಲ್ಲ ಅಂತ ಹೇಳ್ತಾರೆ. ಅದು ಇರಲಿ, ಯಾರು ಪಾಸ್ ಆಗಿಲ್ಲ ಅಂತ ಹೇಳ್ತಾರೆ.
ಆ ಒಂದು ದಿಶೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರ್ತಕ್ಕಂಥ ನಮ್ಮ ಹಾಂಕಲ್ ಅವರಿಗೆ ನಮ್ಮ ಅಧ್ಯಕ್ಷ ಶ್ರೀಮತಿಯವರು ಈ ಒಂದು ಕಾಣಿಕೆಯನ್ನು ನೀಡ್ತಾರೆ. ಜೋರಾದ ಚಪ್ಪಾಳೆ ಬರಲಿ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಮತ್ತೆ ಇದರ ಭಾಗ ನಾನು ಆಗಲಿ ಅಂತ ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ಮತ್ತೆ ನೆನಪಿನ ಕಾಣಿಕೆನೂ ಕೊಟ್ಟಿದ್ದೀರಾ, ಅದು ಸಮಯ ವಾಲ್ ಕ್ಲಾಕ್ ಕೊಟ್ಟಿದ್ದೀರಾ. ಸೊ ಎಲ್ಲ ಇದು ಒಂದು ಒಳ್ಳೆಯ ಗಿಫ್ಟ್ ಕೂಡ. ಸಮಯ ಎಲ್ಲರೂ ಎಂಥ ಕೆಟ್ಟ ಸಮಯ ಇದ್ರೂ ಅದು ಕಳೆದು ಹೋಗಲಿ ಇದ್ರ ಮೂಲಕ. ಇವತ್ತಿನಿಂದ ಒಳ್ಳೆಯ ಸಮಯ ಎಲ್ಲರದು ಜೀವನದಲ್ಲಿ ಬರಲಿ, ಪ್ರಾರಂಭ ಆಗಲಿ. ಥ್ಯಾಂಕ್ ಯು ತುಂಬ ಗಿಫ್ಟ್ ಕೊಟ್ಟಿದ್ದಕ್ಕೆ. ಇದು ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಕಳಿಸ್ಕೊಟ್ಟಿದ್ದೀರಲ್ಲ, ತುಂಬ ಧನ್ಯವಾದಗಳು. ಎಲ್ಲ ವ್ಯವಸ್ಥೆನೂ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಲ್ಲ. ನಮಸ್ತೆ. ಅಧ್ಯಕ್ಷರು ಮಾತಾಡ್ಲಿಕ್ಕೆ ಭಾಳ ಹುಡುಗಾಗ್ಬಿಟ್ಟಾರೆ. ಮೈಕಾಪುರ ಅಂತ ನಮ್ಮ ಏನು ಗುರುಪುರ ಏನಿಲ್ಲ, ನಿಜವಾಗ್ಲೂ ಮೈಕಾಪುರ ಭಾಳ ಜನ ಬಿಟ್ಟಾರೆ. ಬಂದು ಕಸ್ಕೊಂಡ್ಬಿಟ್ಟ ಇದಾಗ್ಬಿಟ್ಟಾರೆ. ಭಾಳ ಖುಷಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸತೀಶ್ ಅವ್ರ ನಂತರ ಹೇಳ್ತಾರೆ. ಈ ಕಡೆ ಒಬ್ರು ಯಾರು ಹೇಳ್ತಾರಪ್ಪ ಅದು? ಅಲ್ಲ, ನೀವು ಹೇಳಿದ್ರಲ್ಲಿ ಯಾರು ಸೂಚನೆ ಮಾಡಿ? ಸುನೀತಾ ಗೊಗ್ಗಿಯವರು ದಯವಿಟ್ಟು ಸ್ಟೇಜ್ ಮೇಲೆ ಬಂದು ಕಾರ್ಯಕ್ರಮದ ಕುರಿತು ಜೋರಾಗಿ ನಿಮ್ಮ ಮಾತುಗಳನ್ನು ಹೇಳ್ತಾರೆ. ಮೇಡಮ್ ಯಾರಾದ್ರೂ ದಯವಿಟ್ಟು ಬನ್ನಿ. ಒಬ್ಬರು ನಮ್ಮ ಗೆಳತಿಯರ ಪರವಾಗಿ ನೋಡಿಲ್ಲ ಏನೋ ಹೇಳ್ತಾರೆ. ಎಲ್ಲರಿಗೂ ಜ್ಯೋತಿನ ಏನೋ ಒಂದು ಸೌಂಡ್ ಬಂತು. ಆ ಜ್ಯೋತಿ ಜೊತೆಯಲ್ಲಿ ಯಾರಾದ್ರೂ ಹೋಗ್ಬೇಕು. ಓಕೆ, ಮತ್ತೆ ಬೇರೆ ಇನ್ನೊಬ್ರು ಯಾರಾದ್ರೂ ಬನ್ನಿ ಪ್ಲೀಸ್. ಎಲ್ಲ ಅಲ್ಲ ಏನೋ ಒಂದು ಫೋನಲ್ಲಿ ಬಿಜಿ ಆಗಿದ್ದಾರೆ ಅವರು. ಅಧ್ಯಕ್ಷ ಭಾಷಣ ಮಾಡಿಬಿಡೋದ ಸತೀಶ್ ಬೆರಳಿಕರು ಅದರ ಮಾತನಾಡಿ ಹೇಳಿ ಪ್ಲೀಸ್. ಏನು ಅಧ್ಯಕ್ಷ ಹೇಳೋದು ಬೇಡ. ಎಲ್ಲರಿಗೂ ಮತ್ತೊಮ್ಮೆ ಸಂಜೆ ನಮಸ್ಕಾರ. ನಾವು ಎಲ್ಲ ಹೆಣ್ಮಕ್ಳ ಪರವಾಗಿ ನಾನು ಬಂದಿದ್ದೇನೆ. ಎಲ್ಲರೂ ಹೋಗುವಂತ ತಕ್ಷಣ ಅಲ್ಲಿ ಮಾತಾಡ್ತೇವೆ, ಇಲ್ಲಿ ಎಲ್ಲರೂ ನೀ ಹೋಗಿ ಅಂತ. ನನಗೂ ಎಲ್ಲಿ ಧೈರ್ಯ ಬಂತ ಗೊತ್ತಿಲ್ಲ. ಅದ್ರ ಮಕ್ಕಳ ಜೊತೆ ಬೆಳಿತೀನಲ್ಲ, ನಾನು ಎಂತಿಕೋತೀನಿ ಇವು ನನ್ನ ಮಕ್ಕಳೇ ಅಂತ ಕಂಡು ಹೇಳ್ತೀನಿ. ಅದಕ್ಕಾಗಿ ಒಂದು ಸ್ಟೆಪ್ ಮುಂದೆ ಬರ್ತೇನೆ. ನನಗೆ ಲಾಸ್ಟ್ ಇಯರ್ ಅದ್ರ ಹಿಂದೆ ಲಾಸ್ಟ್ ಇಯರ್ ಬಂದಿದ್ದೆ, ಖುಷಿಯಿಂದ ಹೋಗಿದ್ದೆ. ಈ ಸತಿ ಇನ್ನೂ ಸ್ವಲ್ಪ ಸಂತೋಷ ಸಿಗ್ತ ಅನ್ಸತ್ತ ಎಲ್ಲ. ಯಾಕಂದ್ರೆ ನಾನು ಸ್ಟೇಜ್ ನಾವು ಅಂದ್ರೆ ನಾನು ಹೇಳಿದ್ದೆ ಮೊದಲೇ ಫೋನ್ನಾಗ ನಾನು ಮಾಡ್ತೇವೆ ಅಂದಾಗ, ನಾವು ಮಕ್ಕಳಿದ್ದಾಗಿನ ವಿಚಾರಗಳನ್ನ ಮಾತಾಡಕ್ ಮಾತ್ರ ಇಲ್ಲಿರ್ಬೇಕು. ಅನ್ನೆಸೆಸರಿ ಬೇರೆ ಟಾಪಿಕ್
ಇರಬಾರ್ದು ಅನ್ನೋದೇ ನಂದು ಒಂದು ಯಾವಾಗಲೂ ಇಷ್ಟ. ಯಾಕಂದ್ರೆ ನಾವು ಒಂದು 5th to 10th ಸ್ಟ್ಯಾಂಡರ್ಡ್ ಕೂಡಿ ಕಲ್ತೇವೆ, ಅಲ್ಲಿವರೆಗೆ ಮಾತ್ರ ನಮ್ಮ ಮೆಮರಿಗಳದಾವ. ಮತ್ತೆ 10th ಆಗಿಂದ ನಾವೆಲ್ಲ ಸ್ಪ್ರೆಡ್ ಆಗಿದ್ವಿ. ಈಗ ಒಂದು ಯಾವುದೋ ಒಂದು ಗಂಟೆ ಲಾಸ್ಟಿಗೆ ನಮ್ಮ ಕೈ ಕೋಲ್ ಬರೋ ಟೈಮ್ದಾಗ ಮತ್ತೆ ನಮ್ಮನ್ನ ನಿಮ್ಗೆ ಕೋಲ್ ಆಗಿದ್ದೇವೆ ಅನ್ಸುತ್ತ. ಯಾಕಂದ್ರೆ ನಮ್ಮ ಮಕ್ಕಳು ತಮ್ಮ ಲೈಫಿಗೆ ಸೆಟ್ಲ್ ಆದಾಗ ನಮಗೆ ಬೇಕಾಗಿರೋದು ಒಂದು ಯಾರಾದರೂ ಆತ್ಮೀಯವಾಗಿ ಮಾತಾಡೋರು, ಏನಾದರೂ ಒಂದು ಮೆಸೇಜ್ ಬಂದರೆ ಏನು ಅಂತ. ಅದಕ್ಕಾಗಿ ನಾನು ಮಲ್ಲೂರಿನ ಮನೆ ಓಪನಿಂಗಿಗೆ ಬಂದಾಗ ನಾನು ಹಳ್ಯಾಡನ ಫಸ್ಟ್ ನೋಡಿದ್ದು. ಸ್ಕೂಲ್ ಡೇದಾಗ ಹೆಂಗಿದ್ದ ಫೇಸ್ ಕಟ್, ಅದೇ ಫೇಸ್ ಕಟ್ಟಿಂದ ಗುರ್ತ ಹಿಡಿದು ಹಳ್ಯಾಡ ಅಂತ ಗುರ್ತ ಹಿಡಿದಿದ್ದು. ಅವಾಗಲಿಂದ ಇಲ್ಲಿವರೆಗೂ ನಾನು ಮಾತಾಡ್ತೀನಲ್ಲ, ನಾನು ವಿದ್ಯಾ ಅಂದು ನೀನು ಮೊದಲಿಂದ ಎಲ್ಲ ಮಾತಾಡ್ತಿದ್ಯಾ. ನನಗೆ ಹೆಂಗೆ ಅನ್ನಿಸ್ತು, 2 ವರ್ಷ 3-4 ವರ್ಷದಿಂದ ಮನೆ ಓಪನಿಂಗ್ ಬಂದಾಗ ಹಳ್ಯಾಡನ ಮನೆಗೆ ನಾನು ನೋಡಿದ್ದು, ಅವಾಗಲಿಂದ ಈಗ ನನಗೆ ಹಳ್ಯಾಡನ ಮನೆ ನನ್ನ ತವ್ರ ಮನೆ ಥರ ನಾನು ಫೀಲ್ ಮಾಡಿಕೊಂಡೆ ಅಂತ ಹೇಳಿದೆ. ಇನ್ನೊಂದು ಸ್ಪೆಷಲ್ ಆಗಿ ಏನಂದ್ರೆ ಅವನ ಹೆಂಡತಿ ಆಶಾ ಹೆಂಗದಾಳಂದ್ರೆ ಸೂಪರ್ ಸಿಂಗರ್. ಯಾಕಂದ್ರೆ ಅವಳು ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತಾಳೆ. ಯಾವುದೇ ಭಾವನೆಗಳಲ್ಲಿ ಆಕಿ ಹುಡ್ಸ್ಕೊಂಡೇ ಇಲ್ಲ ಮೈಂಡ್ನಾಗ, ಅಷ್ಟು ಪ್ರೀತಿಯಿಂದ ನಮ್ಮ ಜೊತೆ ಬೆರೀತಾಳೆ. ಅದು ಭಾಳ ಗ್ರೇಟು. ಅದಕ್ಕಾಗಿ ನಾನು ಭಾಳ ಆತ್ಮೀಯವಾಗಿ ಎಲ್ಲರ ಜೊತೆಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದು. ಎಲ್ಲರೂ ನನ್ನ ಫೇಸ್ಗಳು ನೆನಪು ಅದಾವು, ಆದ್ರೆ ಹೆಸರುಗಳು ನೆನಪಿರ್ತಿದ್ದ. ಅದೇ ನಾನು ಯಾರು ರಾಯಲ್ ಎನ್ಫೀಲ್ಡ್ ಅತ್ಯಂತ ಬರ್ತಿದ್ರು ಅವ್ರು ಸ್ವಲ್ಪ ಜಾಸ್ತಿ ನೆನಪಿದ್ರು. ಮತ್ತು ಹಂಚಿಗೆ ಒಂದು ಗ್ರೂಪ್ ಇತ್ತು, ಅದು ಯಾರು ನನಗೆ ಗೊತ್ತಾಗಲಿಲ್ಲ ಯಾರ್ಯಾರು ಅಂತ. ಹಂಚಿಗಿದು ಒಂದು ಸೈಕಲ್ ಒಂದೊಂದು ಗ್ರೂಪ್ ಇತ್ತು, ಅವ್ರು ಯಾರು ಕಾಣಿಸಿಲ್ಲ, ಗೊತ್ತಿಲ್ಲ. ಅವ್ರದ್ದೊಂದು ಗ್ರೂಪ್ ಇತ್ತು, ಡಿ ಗ್ರೂಪ್ನಾಗೇನೋ ಇದ್ರು, ಸೀದಾಗಿನೋ ಓಡಾಡಿದ್ರು. ಅವ್ರಿಗೆ ಹೆದರ್ತಿದ್ವಿ. ಈಗ ಅದೇ ಅವೆಲ್ಲ ಒಂದೊಂದು ನೆನಪಾಗ್ತಾವು. ಆದ್ರೆ ಯಾರು ಯಾವಾಗಲೂ ನಾವು ಜಗಳಾಡಿದ ರೆಕಾರ್ಡ್ ಇಲ್ಲ. ಸ್ಕೂಲ್ನೇ ಭಾಳ ಪ್ರೀತಿಯಿಂದ ಎಲ್ಲರೂ ಕೂಡಿ ಬೆಳೆದ್ವಿ. ಪ್ರೇಯರ್ ಹೋಗೋದಾತು, ಪ್ರೇಯರ್ ಇರೋದಾತು, ನಮ್ಮ ಗ್ರೂಪ್ ಇರ್ಬೋದು, ಪಿಕಾಕ್ ಪ್ಯಾರೆಟ್ ಹೆಣ್ಮಕ್ಳಿಗೆ ಒಂದು ಗ್ರೂಪ್ ಇತ್ತು. ಎಲ್ಲ ಭಾಳ ಹ್ಯಾಪಿಯಾಗಿ ತಗ್ದೇವಿ. ಅದೇ ಸಂತೋಷ ನಾವು ಈಗ ತೆಗೆದ್ವಿ. ಮತ್ತು ಇನ್ನೊಂದೇಂದ್ರೆ ಯಾರು ನಾವು ಸಿಂಗರ್ಸ್ ಅಲ್ಲ, ಯಾರು ಇದಲ್ಲ. ನಾನು ಯಾಕೆ ಅದನ್ನು ಹೇಳಿದ್ನಿ ಅಂದ್ರೆ ನಮ್ಮನ್ನ ನಾವು ಶೇರ್ ಮಾಡ್ಕೊಳ್ಬೇಕು ಅಂತ ಆಸೆ ಇದೆ. ಅದಕ್ಕೆ ನಾನು ಏನು ಮಾಡಿದೆ, ಎಲ್ಲ ಓಕೆ ಯಾಕಂದ್ರೆ ನಮ್ಮ ಮನೆಯೊಳಗೆ ಏನೋ ಹಾಡ್ತಿರ್ತೇವೆ, ಇಲ್ಲೂ ನಾವು ಮಾಡ್ತೇವೆ. ಯಾಕಂದ್ರೆ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ಇದನ್ನೆಲ್ಲ ಸ್ಟೇಜ್ ಪ್ರೋಗ್ರಾಮ್ ಬೇರೆ ಬೇರೆ ಎಲ್ಲ ಕಡೆ ಈಗ 50 years ಅಂದ್ರೆ ಎಲ್ಲ ಕಡೆ ನೋಡಿರೋದು ಇದನ್ನು. ಆದ್ರೆ ನನಗೇನು ಅನಿಸುತ್ತಾ, ಕುರ್ತ್ಕೊಟ್ಟಿ ಬಂದು 2 ಮಾತಾಡಿದ್ರೆ ನನ್ನ ಕ್ಲಾಸ್ಮೇಟ್ ಏನೋ ಮಾತಾಡಿದ ಅನ್ನೋ ಒಂದು ಖುಷಿ, ಹಳ್ಯಾಡ್ ಬಂದು ಮಾತಾಡಿದ್ರೆ ಖುಷಿ, ಅಗರಾಡ ಸ್ವಾಮಿ ಅವನ ಏನೋ ಹೇಳಿದ್ರೆ ಖುಷಿ, ಆ ಸಂತೋಷ ಹೆಚ್ಚಿಗೆ ನೆನಪಿರುತ್ತೆ. ನಮ್ಗೆ ಏನೋ ಬಂದು ನೀವು ಎಂಟರ್ಟೈನ್ಮೆಂಟ್ ಐ ಡೋಂಟ್ ಲೈಕ್ ದ ಎಂಟರ್ಟೈನ್ಮೆಂಟ್, ನಾವೇ ಎಂಟರ್ಟೈನ್ಮೆಂಟ್ ಆಗಬೇಕು, ಅದು ನನಗೆ ಇಷ್ಟ. ನನಗೇನೋ ನಾನು ಧ್ವನಿ ಬೇಡ, ನಾವು ಆಶಾ ಭೋಸ್ಲೇನೂ ಅಲ್ಲ, ಲತಾ ಮಂಗೇಶ್ಕರ್ ಅಲ್ಲ. ನಾನು ಹಾಡ್ಬೇಕಾದ್ರೆ ನೀವು ಖುಷಿ ಪಟ್ರಲ್ಲ, ಓಕೆ ಐ ಆಮ್ ಹ್ಯಾಪಿ. ಆ ರೀತಿ ಒಳಗೆ ನಾವು ಎಂಜಾಯ್ ಮಾಡೋಣ. ನೆಕ್ಸ್ಟ್ ಎಲ್ಲೇ ಇಡೋದಾದ್ರೆ ಸ್ವಲ್ಪ ನನಗೆ ವರ್ಷಕ್ಕೆ ಒಂದೇ ಹಬ್ಬ ಕ್ರಿಸ್ಮಸ್ಸು. ಡಿಸೆಂಬರ್ನಾಗ ನೀವು ಇಟ್ಟರೆ ಸ್ವಲ್ಪ ನಂಗೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಜಲ್ದಿ ಮಾಡಿಕೊಂಡ್ರೆ ಎಲ್ಲಾದರೂ ನಾನು ಬರೋಕ್ಕೆ ಇಷ್ಟಪಡ್ತೀನಿ. ಧಾರವಾಡಕ್ಕೆ ನೆಕ್ಸ್ಟ್ ಇಯರ್ ಧಾರವಾಡದಾಗ ಇರ್ತೇನೆ. ಆಮೇಲೆ ನಾವೆಲ್ಲರೂ ಕೂಡಿ ಮತ್ತೂ ನೆಕ್ಸ್ಟ್ ಟೈಮ್ ಬರ್ತೀವಿ. ಥ್ಯಾಂಕ್ ಯು. ಮತ್ತು ಎಲ್ಲನೂ ಅರೇಂಜ್ ಮಾಡಿದ್ದೀರಿ ಎಲ್ಲರಿಗೂ. ನಾವು ಹೆಣ್ಮಕ್ಳು ಎದ್ರಾಗೂ ಭಾಗವಹಿಸಲಿಲ್ಲ, ನೀವೆಲ್ಲರೂ ಕೂಡಿ ಮಾಡಿದ್ರಿ. ಅದಕ್ಕೆ ಎಲ್ಲರಿಗೂ ಒಂದು ಮತ್ತೊಂದು ಥ್ಯಾಂಕ್ಸ್ ಹೇಳ್ತಾ ವಂದನೆಗಳು. ಥ್ಯಾಂಕ್ ಯು ಮೇಡಮ್, ತಮ್ಮ ಸಹಿತ ಅಭಿನಂದನೆಗಳು. ಇನ್ನು ನಮ್ಮ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಸತೀಶ್ ವರ್ಣೇಕರ್ ಅವರೊಂದೆರಡು ಮಾತುಗಳನ್ನು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈಗೆಲ್ಲ ಮಾತಾಡೋಕ್ಕೆ ಅಧ್ಯಕ್ಷ ಅಂತ ಏನಿರೋದಿಲ್ಲ, ಆದರೂ ಒಂದು ಏನು ನೆನಪಾಗ್ತದಂದ್ರೆ, ನಾವು ಫ್ರೆಂಡ್ಸ್ ಅಂದ್ರೆ ನಿಷ್ಕಲುಷವಾದ ಮನಸ್ಸು ಅಂತಲ್ಲ ಕರೆ ಅನ್ಸೈತಿ. ಇಲ್ಲಿ ಯಾರಾದರೂ ಮೇಲು ಕೀಳು ಅನ್ನೋದೊಂದು ಇದಿರೋದಲ್ಲ, ಆದರೂ ಇದು ಖುಷಿ ಅನ್ನಿಸ್ತು. ಆಮೇಲೆ ಇವತ್ತಿನ ಪ್ರೋಗ್ರಾಮ್ ಏನಿತ್ತಲ್ಲ ಭಾಳ ಅವಿಸ್ಮರಣೀಯ ಅನ್ನಿಸ್ತದೆ. ಯಾಕಂದ್ರೆ ಇವು ನಾವು ಇಷ್ಟು 50ನೇ ವಯಸ್ಸು ದಾಟಿದ್ರು ನಾವು ಇಷ್ಟು ಕ್ಲೋಸ್ ಆಗಿ ಎಲ್ಲಾಗಿ ಭೇಟಿ ಆಗ್ತಿರ್ಲಿಲ್ಲ. 35 ವರ್ಷದ ನಂತರ ಇವೆಲ್ಲ ಇದು ಮಾಡುತ್ತೆ. ಮತ್ತು ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಏನಪ್ಪ ಅನ್ನೋದು ಅನ್ಸಾಕೈತಿ. ಅದಕ್ಕೆ ಇದಕ್ಕೊಂದು ಅಭಿನಂದನೆ ಹೇಳ್ತಿದ್ರು. ನಾನು ವ್ಯಾಪಾರಕ್ಕೆ ಹೋದಾಗ ಮದುವೆ ಆಗಿದ್ದ ಮೊದಲು ಧೀರ ಅಂದ್ರೆ ಎಲ್ಲರೂ ಫ್ರೆಂಡ್ಸ್ ಕೊಟ್ಟಿಲ್ಲ ಹೋಗಪ್ಪ ಅಂದ್ರೆ ನಾನು ನಡ್ಲೆ ಹೋಗೋಣ, ನಾಳೆ ಹೋಗೋಣ, ನಾಳೆ ಹೋಗೋಣ ಅಂತ ಪಕ್ಕನ ಪ್ರೋಗ್ರಾಮ್ ಸೆಟ್ ಮಾಡ್ಕೊತಿದ್ವಿ. ಈಗ 1 ತಿಂಗಳು ಮೊದಲು ಹೇಳಿದ್ರು ನಮ್ಗೆ ಸೆಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಅದು ಧೀರ ಅಂದ್ರೆ ಏನಂದ್ರೆ ಇವತ್ತು ಹೇಳಿದ್ರೆ ನಾಳೆಗೆ ರೆಡಿನ. ಮದುವೆ ಆದ ನಂತರ ಮಕ್ಕಳು ಆಗ್ತಾವಲ್ಲ, ಮಕ್ಕಳಾದ ಕೂಡ ಮಕ್ಕಳ ಆಗಿಂದ ಮೊದಲು ಗಂಡ ಹೆಂಡತಿ ಒಂದು ಇರ್ತೀವಲ್ಲ, ಧೀರ ಏನಾದ್ರು ಯಾರು ಬಾರ್ಲೆ ನಾಳೆ ಅಂದ್ಕೊಳ್ಳೆ ತಡಿಲಿಪ್ಪ ಮನೆಗೆ ಹೇಳ್ಕೊಡ್ಬೇಕು ಸ್ವಲ್ಪ ಅಪ್ಪ ಅಂತಿದ್ವಿ. ಅದ ಮದುವೆ ಆದ ನಂತರ ಪಕೀರ ಅಂದ್ರ ಮಕ್ಕಳ ಸೂಟಿಗೆ ಹಾಕೊಂಡಿರ್ತೀವಿ, ಎಲ್ಲ ಮಾಡ್ತಿರ್ತೀವಿ. ಮೈ ಮೇಲೆ 1-2 ಮಾಡ್ತಿರ್ತವೆ, ಹೋಲ್ ಬಿಡ ಏನು ಹೊಲ್ಸ್ಕೊಡಕ್ ಅಂತಿರ್ತೀವಿ.
ಹಂಗ ಇವೆಲ್ಲ ನೆನಪಾತು. ಆದ್ರೆ ಇವತ್ತು ಧೀರಂಗ ಎಲ್ಲಾನು ಮಾಡಿದ್ವಿ, ಫಂಕ್ಷನ್ ಚಲೋ ಆತಂತ ಅನ್ಸ್ತು. ಎಲ್ಲಾರು ಇದಕ್ಕೆ ಸಾಥ್ ಕೊಟ್ರೆ ಮುಂದೆ ವರ್ಷ ಇನ್ನೂ ಚಲೋ ಮಾಡೋದು ಅಂತ ಹೇಳಿ ನಮ್ಮ ಮಾತು ಮುಗಿಸ್ತೇನೆ. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಈಗ ಒಂದು ಒರಿಜಿನಲ್ ಸಾಂಗ್ ಬಸಣ್ಣಿ ಬಾ ಅಂತಕ್ಕಂಥ ಹಾಡನ್ನ ಡಿಸ್ಕೋ ಆಡ್ಲಾಕ ಘಲ್ಲು ಘಲ್ಲು ಗೆಜ್ಜಿ ಕಟ್ಟೀನಿ, ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ, ನಿಮ್ಮ ಹೆಜ್ಜಿ ಸಪ್ಪಳ ಕೇಳಿ ಠಕ್ಕನ ಎದ್ದು ನಿಂತ್ಕೊಂಡ್ವಿ. ನಿಮಗ ಶೇಕು ಹ್ಯಾಂಡು ಕೊಡಬೇಕಂತ ಕೈಯ ತೊಳ್ಕೊಂಡ್ವಿ. ಬಸಣ್ಣಿ ಬಾ ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು. ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ 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 ಬಸಣ್ಣಿ ಬಾ. ಫಿಕ್ಸು ಮಾಡಬೇಕು ಸಂಬಂಧನ ಅದಕ್ಕ ಬಂದೀನಿ, ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ಬೆಂಕಿ ಪೆಟಗಿ ಕಡ್ಡಿ ಹಂಗ ಒಣಗೇವಿ ನಾವು, ಗೀರ್ಯರ ಗೀರ ಸುಟ್ಟು ಹೊಕ್ಕನಿ, ಬರಗಾಲದಾಗ ಸೀಕ್ರೆಟ್ ಆಗಿ ಬೆಳೆಸೇವಿ ಹೂವು. ನಂಗರ ನೀರ ತೊಟ್ಟುಳಕ್ಕನಿ, ಸಾಕಾಗೋ ಗಂಟಿ ಎಡವಟ್ಟಿ ನೀನು, ಸರ್ಕಾರಿ ಸಾಲಿ ಪ್ರಾಡಕ್ಟು ನಾನು. ನಾವು ಪಾಟಿ ಪೆಣಸಿಲ್ ತೆಗೆದು ಮಾಸ್ತರ ಕೈಗೆ ಕೊಡ್ತಿದ್ವಿ. ಲಾಸ್ಟು ಬೆಂಚಿನ ಮ್ಯಾಗೆ ಫಸ್ಟ್ ಗೆಳತಿ ಹೆಸರು ಕೆತ್ತಿದ್ವಿ. ನೀನು ಅವತ್ತು ಸಿಗಬಾರ್ದಿತ್ತ ಹುಡುಗಿ ಚೆನ್ನಾಗಿರ್ತಿದ್ವಿ. ಇರ್ಲಿ ಬಾ ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು. ಬಸಣ್ಣಿ ಬಾ ಬಸಣ್ಣಿ ಬಾ